ಮಹೇಂದ್ರ ಸರ್ ಅದು ಹೆಂಗೆ ಅಂದರೆ ಪ್ರೊಸೆಷನ್ಗೆ ಹೋಗ್ತಕ್ಕಂಥ ಆನೆ. ಅದು ಈ ಕಬಡ್ಡಿ ಆಟ ಆಡಿದ್ರು ಮಕ್ಕಳ ಜೊತೆ ಆಟ ಆಡೋದು. ಅದು ಹೆಂಗಿದೆ ಅಂದರೆ ಅದು ಮುಖದ ಲಕ್ಷಣವೇ ಆಗಿತ್ತು ಆನೆ. ಮೃದು ಸ್ವಭಾವ, ಯಾವ ಮಕ್ಕಳು ಬೇಕಾದ್ರೆ ಹಿಡ್ಕೊಬರ್ಬೋದು, ಯಾರನ್ನೂ ಹೊಡೆಯಲ್ಲ, ಯಾರೂ ಬಡಿಯಲ್ಲ. ಆಟ ಆಡಿದ್ರೆ ಅದು ನಮ್ಮ ಜೊತೆ ಸೇರಿಕೊಂಡು ಆಟ ಗೀಟ ಆಡ್ಕೊಂಡು ಹೋಗಿ ಮತ್ತು ದೂರ ಹೋಗ್ತಿರ್ಲಿಲ್ಲ. ಈ ಆನೆ ಸರಪಣಿ ಹಾಕಿ ಬಿಟ್ಟಿರ್ತಾರೆ. 2 ಕಲ್ಲುಗಳ ಮಧ್ಯೆ ಸರಪಣಿ ಸಿಗಾಕೊಳ್ತದೆ. ಸಿಗಾಕೊಂಡದು ಎಳೆದು ನೋಡುತ್ತೆ, ಬರಲ್ಲ. ಈ ಆನೆನ ಹುಡ್ಕೋಕ್ಕೂ ಹೋಗಿರಲ್ಲ ಆನೆಯವರು. ಅದು ಒಂದು 3-4 ದಿವಸನ ಪರದಾಡಿ ನಾವು ಏನು ಮಾಡ್ತಾರೆ ಅಂದರೆ ಅವರು ಇಮಿಡಿಯೇಟಾಗಿ ಹೆಣ ತೊಗೊಂಡು ಬದುಕಿದ್ದಾನೆ ಅನ್ನೋ ರೀತಿಲಿ, ನಾವು ಬದುಕಿದ ಅದಕ್ಕೆ ತೊಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸೋಕ್ಕೆ. ಸತ್ತೋಗಿದ್ದ ಒಂದೇ ಏಟು, ಇದೆಲ್ಲ ಇದು ಊಷ್ಟಾಗ್ಬಿಟ್ಟಿದ್ದು. ಒಂದು ಸೈಡ್ ಒಂದು ಏಟು ಏನೂ ಇರಲಿಲ್ಲ ಅಲ್ಲಿ ಅಂತ. ಆ ಬಾಡಿನ ತೊಗೊಂಡು ಯಾರಿಗೆ ಹೇಳಿದೆ ಅವ್ರು ತೊಗೊಂಡೋಗ್ಬಿಟ್ಟಿದ್ದು ಅರಣ್ಯ ಇಲಾಖೆಯವರು. ಆಯಿತು ಅಂತ. ಆಮೇಲೆ ಸಾಹೇಬರು ಒಂದು ಮಾತು ಕೊನೆಯಲ್ಲಿ ಹೇಳ್ತಾರೆ, ನಾವು ಮನಸ್ಸು ಮಾಡಿದರೆ ನಿಮಗೆ ಪರಿಹಾರನೇ ಬರಲ್ಲ, ಆ ಥರ ಬರೀತಿದ್ದು ಅಂತ. ಗಿರಿಜನ ಆಗಿ ನಾನು ಆದಿವಾಸಿಯಾಗಿ ನಾನು ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮದಿರು, ನಮ್ಮ ತಾತಂದಿರು ಅವ್ರು ಇದ್ದಂಥ ಕಾಡನ್ನ 100 ಎಕರೆ ಬೇಲೆ ಹಾಕ್ಕೊಂಡು ಹಿಡ್ಕೊಂಡು ಅವತ್ತಿಂದ ಕೂತಿದ್ರೆ ಕಾಡು ನಿಮ್ಮ ಪ್ರಾಣಿಗಳಿಗೆ ಇರ್ತಿತ್ತು. ಕಬಿನಿ ರಿವರ್ ಪಕ್ಕ ರೆಸಾರ್ಟ್ ಮಾಡಲಿಕ್ಕೆ ಏನು ಕೋಟಿಗೆ ಸುರಿದ್ಬಿಟ್ಟು ನೀವು ಪ್ರಾಣಿ ಪ್ರಿಯರು, ನಾವು ಪರಿಸರ ಪ್ರಿಯರು ಅಂತ ಹೇಳೋಕ್ಕಿಂತ 5 ಎಕರೆ ಜಾಗ ತೆಗೆದುಬಿಟ್ಟು ಅದನ್ನು ಕಾಡಿಗೆ ಸೇರಿಸ್ಕೊಟ್ಬಿಡಿ. ಆಡಿಗಳನ್ನೂ ಕಿತ್ತು ನಮ್ಮನ್ನು ಹೊರಗಡೆ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀರಿ. ಬಟ್ ನಾವು ಓದಿದ ತಕ್ಷಣನೇ ಕಾಡು ಇನ್ನೂ ನಾಶ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಗಿರಿಜನರಲ್ಲಿ ಇಲ್ಲ ಅಂದರೆ ಕಾಡು ನಾಶ ಆಗುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ಏನಂದರೆ ಒಂದು ರೆಸಾರ್ಟ್ ಮಾಡಿರೋ ಜಾಗಕ್ಕೆ ಡಾಂಬರ್ ರೋಡು, ಸುಸಜ್ಜಿತವಾದ ರಸ್ತೆ, ಆಮೇಲೆ ಅಲ್ಲಿಗೆ ನೆಟ್ವರ್ಕ್ ಕ್ಲೀನಾಗಿ ಸಿಗಬೇಕು, ಮೊಬೈಲ್ ನೆಟ್ವರ್ಕ್ ಕ್ಲೀನಾಗಿ ಸಿಗಬೇಕು, ಅಲ್ಲಿ ಸಾರಾಯಿ ಇತ್ಯಾದಿ ಸಿಗಬೇಕು, ಅಲ್ಲಿ ಮಟನ್ ಚಿಕನ್ ಊಟ ಸಿಗಬೇಕು. ನನಗೆ ಹೆಂಗಂದರೆ 6 ಗಂಟೆ ಟು 6 ಗಂಟೆ, ಇಲ್ಲಿ ಎಂಟ್ರಿ ಒಳಗಡೆ ಹೋಗ್ಬೇಕಾದ್ರೆ 6 ಗಂಟೆ, ಈ ಕಡೆ ಹೊರಗಡೆ ಹೋಗ್ಬೇಕಾದ್ರೆ 6 ಗಂಟೆ. ಆದರೆ 8 ಗಂಟೆ ತನಕ ಬಾರ್ ಓಪನ್ ಇರುತ್ತೆ. ರಾತ್ರಿ 8-8:15 ತನಕ ಬಾರ್ ಓಪನ್ ಇರುತ್ತೆ. ನಮ್ಮ ಇಲ್ಲಿ ಬಳ್ಳಿಯಲ್ಲೇ ಒಂದು ಇನ್ಸಿಡೆಂಟ್ ಹುಲಿದು ಹೇಳ್ತೀನಿ ಸರ್. ಮಂಜುವನ ಹುಡುಗನ ಹುಲಿ ಹಿಡಿದು ಬಿಡ್ತದೆ. ಹುಲಿ ಹಿಡಿದ ಹುಡುಗ ಒಂದೇ ಏಟಿಗೆ ಅದನ್ನು ಸಾಯಿಸ್ಬಿಡುತ್ತೆ. ಸ್ವಲ್ಪ ಆಡಿ ಜನಕ್ಕೂ ಮತ್ತು ಅರಣ್ಯ ಇಲಾಖೆಗೂ ಸ್ವಲ್ಪ ಇದಾಗುತ್ತೆ. ನಾವು ಏನು ಮಾಡ್ತಾರೆ ಅಂದರೆ ಅವರು ಇಮಿಡಿಯೇಟಾಗಿ ಹೆಣ ತೊಗೊಂಡು ಬದುಕಿದ್ದಾನೆ ಅನ್ನೋ ರೀತಿಲಿ, ನಾವು ಬದುಕಿದ ಅದಕ್ಕೆ ತೊಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸೋಕ್ಕೆ. ಸತ್ತೋಗಿದ್ದ ಒಂದೇ ಏಟು, ಇದೆಲ್ಲ ಇದು ಊಷ್ಟಾಗ್ಬಿಟ್ಟಿದ್ದು. ಒಂದು ಸೈಡ್ ಒಂದು ಏಟು ಏನೂ ಇರಲಿಲ್ಲ ಅಲ್ಲಿ ಅಂತ. ಆ ಬಾಡಿನ ತೊಗೊಂಡು ಯಾರಿಗೆ ಹೇಳಿದೆ ಅವ್ರು ತೊಗೊಂಡೋಗ್ಬಿಟ್ಟಿದ್ದು ಅರಣ್ಯ ಇಲಾಖೆಯವರು. ಆಗ ನಾವೇನು ಮಾಡೋದು, ಅವ್ರು ತೊಗೊಂಡೋದ್ರಲ್ಲ ಅವರೇ ದಫನ್ ಮಾಡ್ಕೊಳ್ಳಿ, ನಾವು ಯಾರು ಹೋಗೋದು ಬೇಡ. ನಮಗೆ ಅಲ್ಲಿ ಯಾವುದೋ ವಿಷಯದಲ್ಲಿ ಇವರು ಒಂದು ಹುಡುಗನಿಗೆ ಏಟಾಗಿದೆ, ಆಡಿಯವ್ರಿಗೆ ವಿಷಯ ತಿಳಿಸ್ಬೇಕು ಅನ್ನೋ ಒಂದು ಇದೇ ಇಲ್ಲ ಅಂದಾಗ ನಾವು ಯಾಕೆ ಹೋಗೋದು, ನಾವು ಸುಮ್ಮನೆ ಅದು. ಆಮೇಲೆ SP ಸಾರು, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ನಮ್ಮ ಜೊತೆ ಮಾತಾಡಿದ್ರು. ನೋಡಿ, ಇನ್ನು ಮುಂದೆ ಈ ಥರ ಎಲ್ಲ ಮಾಡೋಕ್ಕೆ ಬಿಡಲ್ಲ, ನಾವು ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಇದು ಮಾಡೋಣ, ಕ್ರಮ ತಗೊಳ್ತೀವಿ. ಮತ್ತು ಇದೆಲ್ಲ ಏನು ಅವ್ರ ಪರಿಹಾರ ಏನು ಬರಬೇಕು ಅದೆಲ್ಲ. ಆಮೇಲೆ ನಾವು ಸ್ವಲ್ಪ ಯಾಕಂದರೆ ಅರಣ್ಯ ಇಲಾಖೆ ಜೊತೆ ನಾವು ಯಾವಾಗಲೂ ಈ ಅವಿನಾಭಾವ ಸಂಬಂಧ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಕ್ರ್ಯಾಶ್ ಸಂಬಂಧನೇ. ಏನೇ ವಿಷಯಕ್ಕೆ ಅವ್ರ ಜೊತೆ ಕ್ರ್ಯಾಶ್ ಆಗಲೇಬೇಕು ಅಂಥ ಸಂಬಂಧದಲ್ಲೇ ಇರುವಂಥದ್ದು. ಒಳ್ಳೆಯ ಮನಸ್ಸಲ್ಲಿ ಒಳ್ಳೆಯವರು ಇದ್ದವ್ರು ಬರ್ತಾರೆ, ಮನಸ್ಸಲ್ಲಿ ಕೆಟ್ಟದ್ದು ಇಟ್ಕೊಂಡು ಬರೋರು ಬರ್ತಾರೆ. ಎಲ್ಲರ ಜೊತೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಆ ಸಮಯದಲ್ಲಿ ನಾನು ಯೋಚನೆ ಮಾಡಿದೆ, ಆಯಿತು ಇವೆಲ್ಲ ಹಾಗೆ ಆಗ್ತದೆ. ಪ್ರಾಣಿ ಇದ್ದ ಜಾಗದಲ್ಲಿ ನಮಗೆ ಇದೆಲ್ಲ ಆದಾಗ ಪ್ರಾಣಿ ಇರೋ ಜಾಗ ನಾವು ಅರಣ್ಯ ಇಲಾಖೆಯವ್ರ ಮೇಲೆ ಹೇಳೋಂಥದ್ದು ಏನಿದೆ, ಅರಣ್ಯ ಇಲಾಖೆಯವ್ರು ಮಾಡಿದ ತಪ್ಪಾಗಿದೆ ಅನ್ನೋ ಕಾಣ್ತದೆ. ಬಟ್ ಅದ್ರ ಮೇಲೆ ನಾವು ಕಾಡಲ್ಲಿ ಇರೋದ್ರಿಂದ ನಾವು ಒಂದು ಎಲ್ಲರ ಜೊತೆ ಮಾತಾಡಿ ಆಯಿತು ಈಗ ಆಗೋದಾಗೋಗಿ ಇದೇನು ಮಾಡೋಕ್ಕಲ್ಲ ಅಂದ್ಕೊಂಡು ಮತ್ತೆ ರಿಟರ್ನ್ ಎಲ್ಲ ಬಂದು ಸಾಹೇಬ್ರ ಜೊತೆ ಎಲ್ಲ ಮಾತಾಡಿಕೊಂಡು ಆಯಿತು ಅಂತ. ಆಮೇಲೆ ಸಾಹೇಬರು ಒಂದು ಮಾತು ಕೊನೆಯಲ್ಲಿ ಹೇಳ್ತಾರೆ, ನಾವು ಮನಸ್ಸು ಮಾಡಿದರೆ ನಿಮಗೆ ಪರಿಹಾರನೇ ಬರಲ್ಲ, ಆ ಥರ ಬರೀತಿದ್ದು ಅಂತ. ನೋಡಿ, ಅವ್ರ ಮನಸ್ಥಿತಿ ಆಗಿದೆ. ಎಲ್ಲ ಆದಮೇಲೆ ನಾವು ಮನಸ್ಸು ಮಾಡಿದರೆ ನಿಮಗೆ ಪರಿಹಾರನೇ ಸಿಗಬಾರ್ದಿತ್ತು, ಆ ಥರ ಬರಿಬೋದು. ಇಂಟೀರಿಯರ್ ಆಗಿದೆ ಅಂತ ಬರೆದಿದ್ರೆ ಪರಿಹಾರ ಸಿಗೋದಿಲ್ಲ ಅಂತ. ಅಂದರೆ ಇವರ ಮಾನಸಿಕವಾಗಿ ಎಷ್ಟು ನಮ್ಮ ಮೇಲೆ ಆ ಒಂದು ಇದನ್ನು ಇಟ್ಕೊಂಡ್ಬಂದಿರ್ತಾರೆ ಅಂತ ಕೆಲವು ಆಫೀಸರ್ಗಳು. ಅದು ಹೇಳಿದಾಗ ನನಗೆ ನೋವಾಯಿತು. ಅಷ್ಟು ಎಲ್ಲ ನಿಮ್ಮ ಜೊತೆ ಹೊಡೆದಾಡ್ಬಿಟ್ಟು ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ಬಿಟ್ಟು ಈಗೆಲ್ಲ ಮಾತಾಡ್ತೀರಲ್ಲ, ನಮಗೆ ನೋವಾಗುತ್ತಲ್ಲ ಸರ್ ಅಂತ. ಅದಾದಮೇಲೆ ನಾವು ಎಲ್ಲ ಆಯಿತು. ಅದರ ಮಾರನೆಗೆ ಪೇಪರ್ಲಿ ಬರ್ತದೆ, ನಾವೆಲ್ಲ ಒಂದು ಸ್ಟ್ರೈಕ್ ಎಲ್ಲ ಮಾಡೋದು. ಏನಂದರೆ ಇನ್ನು ಮುಂದೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಪ್ರತಿಭಟನೆ ಮಾಡೋದಲ್ಲಿ ಆ ಆಫೀಸ್ ಮುಂದೆ. ಆವಾಗ ಅವ್ರು ಹೇಳ್ತಾರೆ, ನೀವು ಪ್ರತಿಭಟನೆ ಯಾಕೆ ಮಾಡ್ತಿದ್ದೀರಿ, ನಮಗೆ ಆಫೀಸಿಗೆ ಕೆಲಸ ಮಾಡೋಕ್ಕೆ ತೊಂದರೆ ಆಗುತ್ತೆ. ಪೊಲೀಸರ ಕೈಯಿಂದ ನಮಗೆ ಒಂದು ಫೋನ್ ಮಾಡಿಸಿದ್ರು, ನೀವು ಹಿಂಗೆಲ್ಲ ಮಾಡಿದ್ರೆ ಅರೆಸ್ಟ್ ಆಗೋಗ್ತೀರಿ ಹಾಗೆ ಹೇಗೆ ಅಂತ. ನಾವು ಹೇಳಿದ್ದು, ಈಗ ದಿನ ಸಾಯೋಕ್ಕಿಂತ ಎಲ್ಲರೂ ಒಟ್ಟಿಗೆ ಸತ್ತೋಗೋದು ಒಳ್ಳೇದು. ಒಟ್ಟಿಗೆ ಕರ್ಕೊಂಡೋಗಿ ಸ್ಟೇಷನ್ಲಿ ಹಾಕ್ಬಿಟ್ಟು ಅಲ್ಲೇ ಇದ್ಕೊಂಡು ಊಟ ಗೀಟ ಮಾಡ್ಕೊಂಡು ಇದ್ದು ಬಿಡ್ತೀವಿ. ಕಾಡಲ್ಲಿ ಪ್ರಾಣಿಗಳು ತೊಂದರೆನೂ ತಪ್ಪುತ್ತೆ, ಫಾರೆಸ್ಟ್ನವ್ರ ಕಾಟನೂ ತಪ್ಪುತ್ತೆ, ಫಾರೆಸ್ಟ್ನವ್ರಿಗೆ ನಮಗಿಂದಾಗ ಕಿರಿಕಿರಿನೂ ತಪ್ಪೋಗುತ್ತೆ, ಅಷ್ಟು ಮಾಡಿಬಿಡಿ ಅಂತ ಹೇಳೋದು. ಆಮೇಲೆ ಅವ್ರು ಇದೆಲ್ಲ ಇದ್ದೇ ಇರ್ತದೆ, ಪೊಲೀಸರು ಪತ್ತೆ ನಮ್ಮ ಜೊತೆ ಎಲ್ಲ ಮಾತಾಡಿ ಆಯಿತು ಬಿಡಿ ಏನೋ ಮಾಡ್ಕೊಳ್ಳೋಣ. ಆದಮೇಲೆ ಪೇಪರ್ಲಿ ಬರ್ತಾರೆ, ಆದಿವಾಸಿಗಳ ಪ್ರತಿಭಟನೆ ಹಿಂಪಡೆ ಆಯಿತು, ಕೂಂಬಿಂಗ್ ಆಯಿತು, ಸೆರೆ ಹಿಡಿಯಲಾಯಿತು, ಹುಲಿನ ಸೆರೆ ಹಿಡಿಯಲಾಯಿತು, ಸ್ಥಳಾಂತರಿಸಲಾಯಿತು. ಇದು ಪೇಪರ್ನವರು ನೋಡಿ ಎಷ್ಟು ಕ್ಲೀನಾಗಿ. ಒಬ್ಬ ಮನುಷ್ಯ ಒಂದು ಸಮಾಜಕ್ಕೆ ಅನ್ಯಾಯ ಆಗ್ತಿದ್ದಾಗ ಡಿಪಾರ್ಟ್ಮೆಂಟ್ ಪರವಾಗಿ ಬರೀ. ನಾನು ಹೇಳಿದ್ದು ಅವ್ರ ಮೇಲೆ ತಪ್ಪಾಗಿ ಬರೀರಿ ಅಂತಲ್ಲ, ನಮಗೆ ನ್ಯಾಯವಾಗಿ ಬರೀರಿ. ಹಿಂಗಾಗಿಲ್ಲ ಏನಲ್ಲ, ಆನೆಗಳ ಕೈಲಿ ಸ್ವಲ್ಪ ಇದೆಲ್ಲ ಮಾಡಿಸಿದ್ರು, ಅದು ಅಲ್ಲೇ ಸುತ್ತ ಇತ್ತು. ಒಂದು ಹುಲಿ ಹಿಡಿದ್ರು. ಆಮೇಲೆ ಗೊತ್ತಾಯ್ತು ಅದ್ರ ಮಾರನೆಗೆ ಇನ್ನೊಂದು 2 ಹುಲಿ ಅಲ್ಲೇ ಇದೆ.
ಆ ವಿಡಿಯೋ ನನ್ನ ಹತ್ರ ಈಗಲೂ ಇದೆ, ನಾನು ಇಟ್ಕೊಂಡಿದ್ದೀನಿ. ಅಲ್ಲೇ ಪಕ್ಕದಲ್ಲಿ ಬಂದು ಆಡು ಹಿಡಿತದೆ, ಇದು ಇದರೊಳಗೆ ಹೋಗಿ ದನ ಹಿಡಿತದೆ, ಅಷ್ಟೆಲ್ಲ ಮಾಡ್ತದೆ. ಆಗ ನಾನು ಯೋಚನೆ ಮಾಡಿದೆ, ನೋಡಿ ಕಾಡಲ್ಲೇ ಹುಟ್ಟಿ ಬೆಳೆದಂಥ ಒಂದು ಹುಲಿಗೆ ಇಷ್ಟು ತಾಕತ್ತು ಬರಲ್ಲ, ಮಾನಸಿಕ ತಾಕತ್ತು ಬರಲ್ಲ. ಅದು ನನಗೆ 2-3 ಇನ್ಸಿಡೆಂಟ್ ಆಗಿದೆ ಕಾಡಲ್ಲಿ. ನಾನು ಅದನ್ನೆಲ್ಲ ಕಂಡಾಗ ನನ್ನ ಪಾಡಿಗೆ ನಾನು ಬಂದೆ, ಅದ್ರ ಪಾಡಿಗೆ ಅದು ಹೋಗಿದೆ. ಹುಲಿ ನಾನು ಒಂದು 2-3 ಸತಿ ಜೇನ್ಗೆ ಹೋಗಾಗೆಲ್ಲ ಎದುರುಗಡೆ ಸಿಕ್ಬಿಟ್ಟಿದ್ದೀನಿ, ಏನೂ ಇಲ್ಲ. ಆವಾಗ ನನಗೆ ಖುಷಿ ಆಯಿತು. ಈ ಆನೆ ಕಂಡ್ರೆ ಓಡ್ಬಿಡ್ತೀವಿ, ಕರಡಿ ಕಂಡ್ರೆ ಓಡ್ಬಿಡ್ತೀವಿ, ಹುಲಿ ಕಂಡ್ರೆ ಓಡೋ ಅವಶ್ಯಕತೆನೇ ಇಲ್ಲ. ಅದ್ರ ಪಾಡಿಗೆ ಅದು ಹೋಗ್ತು, ನನ್ನ ಪಾಡಿಗೆ ನಾನು ಬಂದೆ. ನಾನು ತುಂಬ ಜನ ಹೇಳ್ಕೊಂಡೆ. ಆದರೆ ಈಗ ಹುಲಿ ಹೆಜ್ಜೆ ನೋಡಿದ್ರೆ ಭಯ ಆಗ್ತದೆ. ಯಾಕೆಂದ್ರೆ ಅದು ಎಲ್ಲೋ ಒಂದು ಕಡೆ ಹುಲಿ ಸೆರೆ ಹಿಡಿದಂಥದ್ದು, ಅದನ್ನ ತಗೊಂಡು ಇಲ್ಲಿ ಬಿಡತಕ್ಕಂಥದ್ದು, ಕಾಡಲ್ಲೇ ಬಿಡಬೇಕು, ತಂದು ನಮ್ಮಲ್ಲಿ ಬಿಡ್ತಾರೆ. ಅದಕ್ಕೆ ಒಳಗಡೆ ಅಲ್ಲಿ ಇರ್ತಕ್ಕಂಥ ಹುಲಿ ಆಗಲಿ ಇತರ ಪ್ರಾಣಿಗಳ ಜೊತೆ ಅಲ್ಲಿ ಹಂಚ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ಹಂಚ್ಕೊಳ್ಳೋಕೆ ಬಿಡಲ್ಲ. ಆವಾಗ ಇದು ಏನಾಗುತ್ತೆ ಅಂದರೆ ಜನಗಳಿರೋ ಹತ್ರನೇ ಸುತ್ತಾಡಬೇಕಾಗುತ್ತೆ. ಆಹಾರ ಹುಡುಕೊಂಡು ಆಹಾರ ಬೇಕಾದರೆ ಇಂಥ ಪರಿಸ್ಥಿತಿ ಕೂಡ ಬರ್ಬೋದು. ಈಗ ತುಂಬ ಜನ, ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಈ ಮೀಡಿಯಾ ಮೂಲಕನೇ ಹೇಳ್ತೀನಿ, ತುಂಬ ಜನ ಪರಿಸರವಾದಿಗಳು ಪ್ರಾಣಿ ಬಗ್ಗೆ ತುಂಬ ಮಾತಾಡ್ತಾರೆ. ಭಾಳ ಸಂತೋಷ. ಪ್ರಾಣಿಗಳು ಬೇಕು, ಕಾಡು ಬೇಕು, ಪರಿಸರ ಸಮತೋಲನ ಬೇಕು, ಅದರಲ್ಲಿ ಗಿರಿಜನರು ಇರಬೇಕು. ನಿಮ್ಮ ಒಂದು ಖುಷಿ. ಈಗ ನಾನು ಈ ಗಿರಿಜನ ಆಗಿ, ನಾನು ಆದಿವಾಸಿಯಾಗಿ ನಾನು ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮದಿರು, ನಮ್ಮ ತಾತಂದಿರು ಅವ್ರು ಇದ್ದಂಥ ಕಾಡನ್ನ 100 ಎಕರೆ ಬೇಲಿ ಹಾಕ್ಕೊಂಡು ಹಿಡ್ಕೊಂಡು ಅವತ್ತಿಂದ ಕೂತಿದ್ರೆ ಕಾಡು ನಿಮ್ಮ ಪ್ರಾಣಿಗಳಿಗೆ ಇರ್ತಿತ್ತು. ಸಾಧ್ಯನಾ? ನಾವು ಈಗ ಬೇಲಿ ಹಾಕ್ಕೊಂಡು ಎಲ್ಲ ಕೂತ್ಕೊಂಡ್ಬಿಟ್ರೆ ನಾವು ನೋಡಿ, ನಮ್ಮ ಆಡಿಲಿ ಒಂದು 150 ಕುಟುಂಬ ಇದ್ವಿ. 150 × 100 ಎಕರೆ, 100 ಬೇಡ, ಒಂದು 30 ಎಕರೆ 40 ಎಕರೆ ಇಟ್ಕೊಳ್ಳಿ, ಎಷ್ಟು ಎಕರೆ ಹೋಗೋದು? ನಾವು ಅದನ್ನು ಮಾಡಲೇ ಇಲ್ಲ. ಪ್ರಾಣಿಗಳಿಗೆ ಬಿಟ್ಟು ನಮಗೆ ಗುಡಿಸಲು, ನಾವು ಬದುಕಕ್ಕೆ ಗೆಡ್ಡೆ ಗೆಣಸು ಸಿಗ್ತಿತ್ತು, ಜೇನು ಸಿಗ್ತಿತ್ತು, ತಿಂದು ಬದುಕಿದ್ದೀವಿ. ಅದನ್ನು ನಾವು ಎದ್ರ ಮೇಲೆ ಸುಳ್ಳು ಹೇಳಲ್ಲ. ಅಂದರೆ ಕಾಡನ್ನ ನಾವು ಯಾವತ್ತೂ ಹಾಳು ಮಾಡ್ಕೊಳ್ಳಿಲ್ಲ. ಇವತ್ತು ಪರಿಸರವಾದಿಗಳು ನೀವೆಲ್ಲ ಮಾತಾಡ್ತೀರಿ, ಕಾಡನ್ನು ಉಳಿಸ್ಕೊಡ್ಬೇಕು, ಮುಂದಿನ ಪೀಳಿಗೆಗೆ ಬೇಕು ಅಂತ. ಮುಂದಿನ ಪೀಳಿಗೆಗೆ ಒಂದು ಗಿಫ್ಟಾಗಿ ಇಟ್ಕೊಟ್ಟಿದ್ದು ನನ್ನ ಜನಾಂಗ, ನಾವು ಇಟ್ಕೊಟ್ಟಿದ್ದೀವಿ ಅದನ್ನ. ನಾವಿರೋ ಆಡಿಗಳನ್ನೂ ಕಿತ್ತು ನಮ್ಮನ್ನು ಹೊರಗಡೆ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀರಿ. ಬಟ್ ನಾವು ಹೋದ ತಕ್ಷಣವೇ ಕಾಡು ಇನ್ನೂ ನಾಶ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಗಿರಿಜನರಲ್ಲಿ ಇಲ್ಲ ಅಂದರೆ ಕಾಡು ನಾಶ ಆಗುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ಆದರೆ ನೀವೇನು ಮಾಡ್ತೀರಿ, ನಾನು ಪರಿಸರವಾದಿಗಳು ಏನು ಮಾಡ್ತೀವಿ, ಎಷ್ಟೋ ಜನರು ಈ ನಮ್ಮ ಈಗ ಎಚ್ ಡಿ ಕೋಟೆ ತಾಲೂಕಿನ ಸುತ್ತಮುತ್ತ ಅದು ಕಬಿನಿ ರಿವರ್ ಪಕ್ಕ ರೆಸಾರ್ಟ್ ಮಾಡಲಿಕ್ಕೆ ಏನು ಕೋಟಿಗೆ ಸುರಿದ್ಬಿಟ್ಟು ನೀವು ಪ್ರಾಣಿ ಪ್ರಿಯರು, ನಾವು ಪರಿಸರ ಪ್ರಿಯರು ಅಂತ ಹೇಳೋಕ್ಕಿಂತ 5 ಎಕರೆ ಜಾಗ ತೆಗೆದುಬಿಟ್ಟು ಅದನ್ನು ಕಾಡಿಗೆ ಸೇರಿಸ್ಕೊಟ್ಬಿಡಿ. ಎಷ್ಟೋ ಪ್ರಾಣಿಗಳು ಬದುಕ್ತವೆ, ಎಷ್ಟೋ ಪ್ರಾಣಿಗಳಿದಾಗ್ತದೆ. ಬಫರ್ ಝೋನ್ ಅಂತ ಇದು ಮಾಡಲಿ, ನೀವೇ ಬಫರ್ ಝೋನ್ ಸೃಷ್ಟಿ ಮಾಡಿಕೊಡ್ಬೋದಲ್ಲ. ನಿಮಗೆ ಕಾಡಂಚಲಿ ರೆಸಾರ್ಟ್ ಬೇಕು, ನೀವಲ್ಲಿ ಮಜಾ ಮಾಡಬೇಕು, ಗೆಸ್ಟ್ ಹೌಸ್ ಎಲ್ಲ ಇರಬೇಕು. ಆಮೇಲೆ ಇವರು ಏನು ಈಗ ಪ್ರಾಣಿಗಳು ನೋಡೋಕ್ಕೆ ಒಬ್ಬ ಗಿರಿಜನ, ಒಬ್ಬ ಟ್ರೈಬ್ಸ್ ಕಾಡಲ್ಲಿದ್ದರೆ ಪ್ರಾಣಿಗೆ ಡಿಸ್ಟರ್ಬ್. ನೀವು ಪ್ರತಿ ದಿವಸ ವಾಹನದಲ್ಲಿ ಬೆಳಿಗ್ಗೆ ಸಾಯಂಕಾಲ ಸುತ್ತಿರಲ್ಲ ಸ್ವಾಮಿ, ಡಿಸ್ಟರ್ಬ್ ಆಗಲ್ಲ ಪ್ರಾಣಿಗಳಿಗೆ. ನೀವು ಗಿರಿಜನರಿದ್ದರೆ ಮಾತ್ರ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಯೋಚನೆ ಅಲ್ಲ. ಮನುಷ್ಯ ಯಾವನು ಬಂದರೂ ಡಿಸ್ಟರ್ಬೇ ಪ್ರಾಣಿಗಳಿಗೆ. ನೀವು ಕೋರ್ ಝೋನು, ಆಮೇಲೆ ಎಂತೆಂಥ ಇದು ಟೂರಿಸ್ಟ್ ಏರಿಯಾ ಮಾಡಿಕೊಂಡು ದುಡ್ಡು ಮಾಡ್ತಿದ್ದೀರಿ. ಪ್ರಾಣಿಗಳನ್ನ ತೋರಿಸ್ಕೊಂಡು ದುಡ್ಡು ಮಾಡೋ ಕಾಲ ಬಿಟ್ಬಿಡಿ. ಪ್ರಾಣಿಗಳನ್ನ ಉಳಿಸ್ಕೊಂಡು ಮನುಷ್ಯನ ಉಳಿಸೋ ಕಾಲ ಬರಬೇಕು. ಅದನ್ನು ಮಾಡಿ ನೀವು. ಯಾಕಂದರೆ ಪ್ರಕೃತಿ ಸಮತೋಲನ ಅಂದರೆ ಎಲ್ಲರೂ ಇರಬೇಕು. ನೀವು ಬರೀ ಟೂರಿಸ್ಟ್ಗೆ ಅದು ಒಂದಷ್ಟು ಹುಲಿಗಳು ಹೆಚ್ಚಾಗಬೇಕು, ಒಂದಷ್ಟು ಏನು ಟೈಗರ್ ಪ್ರಾಜೆಕ್ಟ್ ತಂದಿದ್ದೀರಿ, ಹುಲಿನ ಸಂರಕ್ಷಣೆ ಮಾಡಿದ್ರೆ ಹೆಚ್ಚಿಸಿದಿರಿ. ಜಾಗ ಎಲ್ಲಿಂದ ತರ್ತೀರಿ ಸ್ವಾಮಿ? ಹುಲಿಗೆ ಜಾಗ ಬೇಕಲ್ಲ, ಜಾಗ ಎಲ್ಲಿಂದ ತರ್ತೀರಿ? ಅದ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ ನೀವು. ಹುಲಿ ಹೆಚ್ಚಿಸ್ಬಿಡ್ಬೇಕು. ಈಗ ಮನುಷ್ಯ ಮತ್ತು ಪ್ರಾಣಿಗಳಿಗೆ ಆಗ್ತಿರೋ ತೊಂದರೆಗಳು, ಮನುಷ್ಯ ಪ್ರಾಣಿಗಳ ಮಧ್ಯದಲ್ಲಿ ನಡೀತಿರೋ ಸಂಘರ್ಷಗಳು ಯಾವುದರಿಂದ ಅಂತ ಒಂದು ಸೊಲ್ಯೂಷನ್ ಕಂಡಿದ್ದೀರಿ ನೀವು. ಬೇಕಾದ ನೀವೆಷ್ಟು ಜನ ಪರಿಸರವಾದಿಗಳಿದ್ದೀರೋ, ಆಮೇಲೆ ಪರಿಸರ ಪ್ರೇಮಿಗಳಂತ ಬರ್ತೀರಿ. ನಾವು ರೆಸಾರ್ಟ್ ಇಟ್ಕೊಂಡು ಇಲ್ಲಿ ಅಚ್ಚುಕಟ್ಟಾಗಿ ಸಂತೋಷವಾಗಿ ಈ ತಂಪು ಜಾಗದಲ್ಲಿರ್ಬೇಕಂತ ಯೋಚನೆ ಮಾಡ್ತೀರಿ. ಪ್ರಾಣಿಗಳಿಗೆ ಅದರ ಬಗ್ಗೆ ಯೋಚನೆ ಮಾಡಿ. ಪ್ರಾಣಿಗಳಿಗೆ ತಂಪು ಜಾಗ ಬೇಡವೇ? ಪ್ರಾಣಿಗಳಿಗೆ ವಿಶಾಲವಾದ ಜಾಗ ಬೇಡವೇ? ಅದಕ್ಕೆ ಸಂಬಂಧಪಟ್ಟ ನೀರು ಬೇಕು, ಅದಕ್ಕೆ ಆಹಾರ ಬೇಕು. ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿದ್ರ? ಇದೆಲ್ಲ ನೀವು ಮಾಡಲ್ಲ. ನಿಮಗೇನಂದರೆ ಸಫಾರಿ ಮಾಡಬೇಕು, ಹುಲಿ ನೋಡಬೇಕು, ಫೋಟೋ ತೆಗಿಬೇಕು, ವಿಡಿಯೋ ಮಾಡಬೇಕು, ಸಂತೋಷ ಪಡಬೇಕು, ಒಂದಷ್ಟು ಜನ ಲೈಕ್ ಬರಬೇಕು. ನೀವು ದೊಡ್ಡ ಸಾಧನೆ ನನಗೆ ಹೇಳ್ತೀರಿ. ನೀವು ಸಾಧನೆ ಮಾಡೋದು ಅದೆಲ್ಲ ಸ್ವಾಮಿ. ನೀವು ಪ್ರಾಣಿಗಳಿಗೆ ಒಂದಷ್ಟು ಜಾಗ ಮಾಡಿಕೊಡಿ, ಅದನ್ನು ಬದುಕಕ್ಕೆ ಅವಕಾಶ ಮಾಡಿಕೊಡಿ. ಒಂದಷ್ಟು ಪ್ರಾಣಿಗಳು ತಿಂತಕ್ಕಂಥ ಒಂದು ಮರಗಳನ್ನ ನೆಟ್ಟು ಬೆಳೆಸಿ. ಇವತ್ತೇನು ಹೇಳ್ತೀನಿ, ವೈಲ್ಡ್ ಲೈಫಲ್ಲಿ ನೀವು ಪ್ರಾಣಿಗಳು ತಿನ್ನೋ ಮರಗಳ ಕೊರತೆ ಇದೆ, ಪ್ರಾಣಿಗಳ ಆಹಾರದ ಕೊರತೆ ಇದೆ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಆನೆ ಯಾಕೆ ರೈತರ ಹೊಲಗಳಿಗೆ ಬರ್ತಾ ಇದೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಕಪಿಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳು ಹೊರಗಡೆ ಬರ್ತವೆ, ಅದಕ್ಕೆಲ್ಲ ಸಂಬಂಧಪಟ್ಟಾಗಿ ಕಾಡಲ್ಲಿ ನೀವು ಹಣ್ಣಂಪಲದ ಗಿಡಗಳನ್ನ ಬೆಳೆಸಿ. ಯಾಕೆ ಆಗಲ್ಲ? ಚಿಂತನೆಗಳನ್ನ ಈ ಥರ ಮಾಡಿ. ತುಂಬ ಬುದ್ಧಿವಂತರೆಲ್ಲ ರೆಸಾರ್ಟ್ ಮಾಡಿಬಿಟ್ಟಿದ್ದಾರೆ. ತುಂಬ ಪ್ರಾಣಿ ಪ್ರಿಯರು, ಪರಿಸರವಾದಿಗಳು ಇವರೆಲ್ಲ ರೆಸಾರ್ಟ್ ಮಾಡ್ಕೊಂಡು ಮತ್ತು ಇವರ ಕುಟುಂಬದವರು ಬರೋದು, ಅವರೆಲ್ಲ ಸಂತೋಷ ಪಡೋಕ್ಕೆ ನೀವು ಅಲ್ಲಿ ಪಕ್ಕದಲ್ಲಿ ಮಾಡಿಕೊಂಡು ಪ್ರಾಣಿಗಳಿಗೆ ಬಿಡಿದರೆ ಯಾರು ಬಿಡ್ತಾರೆ ಸ್ವಾಮಿ?
ಬುಡಕಟ್ಟು ಜನಾಂಗ ಇದ್ದರೆ ಅವರ ಯೋಚನೆ ನೋಡಿ ಹಾಗೆ. ಇವರು ಓಡಾಡೋಕ್ಕೆ ಏನಂದರೆ ಒಂದು ರೆಸಾರ್ಟ್ ಮಾಡಿರೋ ಜಾಗಕ್ಕೆ ಡಾಂಬರ್ ರೋಡು, ಸುಸಜ್ಜಿತವಾದ ರಸ್ತೆ, ಆಮೇಲೆ ಅಲ್ಲಿಗೆ ನೆಟ್ವರ್ಕ್ ಕ್ಲೀನಾಗಿ ಸಿಗಬೇಕು, ಮೊಬೈಲ್ ನೆಟ್ವರ್ಕ್ ಕ್ಲೀನಾಗಿ ಸಿಗಬೇಕು, ಅಲ್ಲಿ ಸಾರಾಯಿ ಇತ್ಯಾದಿ ಸಿಗಬೇಕು, ಅಲ್ಲಿ ಮಟನ್ ಚಿಕನ್ ಊಟ ಸಿಗಬೇಕು, ಅದ್ದೂರಿ ಲೈಫಲ್ಲಿರಬೇಕು. ಅದೇ ಕಾಡಲ್ಲಿರ್ತಕ್ಕಂಥ ನಮ್ಮ ಜನಾಂಗ ಗೆಡ್ಡೆ ಗೆಣಸು ತಿಂದರೂ ನಿಮ್ಗೆ ಆಗಲ್ಲ. ಗೆಡ್ಡೆ ಗೆಣಸು ಅವ್ರಿಗೆ ಯಾರಿಗೆ ಪ್ರಾಣಿಗಳಿಗೆ ಬೇಕು ಅಂತೀರಿ, ನೆಲ್ಲಿಕಾಯಿ ತಿಂದರೆ ಆಗಲ್ಲ, ಪ್ರಾಣಿಗಳಿಗೆ ಬೇಕು ಅಂತೀರಿ, ಚೊಟ್ಟೆ ಹಣ್ಣು ಸಣ್ಣ ಪುಟ್ಟ ತಿಂದರೆ ಆಗಲ್ಲ. ನೀವು ತಿನ್ನಬಾರ್ದಂತ. ಈ ಚೊಟ್ಟೆ ಹಣ್ಣು, ನೆಲ್ಲಿಕಾಯಿ, ಆಮೇಲೆ ಗೊಣ್ಣೆ ಹಣ್ಣು, ಮತ್ತು ಅಡಮಣ್ಣು, ಈ ಥರದ ಹಣ್ಣುಗಳು ಸುಮಾರು ಸಿಗ್ತದೆ ಸರ್. ಕಾಡಲ್ಲಿ ಗೆಡ್ಡೆ ಗೆಣಸು ಸಿಗುತ್ತೆ, ಜೇನು ಸಿಗುತ್ತೆ. ಗೆಡ್ಡೆ ಗೆಣಸು ನಮ್ಮ ಅಕ್ಕಿ ಗೆಣಸು, ನೂರೆ ಗೆಣಸು, ನಾರ ಗೆಣಸು, ಆಮೇಲೆ ಈ ಥರದ್ದೆಲ್ಲ ಗೆಣಸುಗಳು ಸುಮಾರು ಸಿಗ್ತವೆ. ಕೊರಣೆ ಅಂಥ ಗೆಣಸುಗಳೆಲ್ಲ ಸಿಗುತ್ತೆ. ಈ ಸೀಸನಲ್ಲಿ ನಾವು ತಿಂತೀವಿ. ಅದನ್ನೆಲ್ಲ ಈಗ ಇತ್ತೀಚೆಗೆ ತಿನ್ನಬಾರ್ದು. ನಾವು ಅದನ್ನ ತಿನ್ನಬಾರ್ದು, ಕಾಡೊಳಗೆ ಹೋಗಬಾರ್ದು. ಪ್ರಾಣಿಗಳಿಗೆ ಅದೆಲ್ಲ ಪ್ರಾಣಿಗಳಿಗೆ. ನಾನು ಹೇಳ್ತೀನಿ ಅಲ್ಲ, ಅದು ಹೆಂಗಿದೆ ಅಂದರೆ ಈ ಅರಣ್ಯ ಇಲಾಖೆ ಕಾನೂನು ನಮಗೆ ಮಾತ್ರ ಬರೆದವ್ರೆ ಅನ್ನಂಗೆ. ನಾವು ಈಗ ಕಾಡಲ್ಲೇ ಹುಟ್ಟಿ ಕಾಡಲ್ಲಿ ಬೆಳೆದ್ರೆ ನಾವು ಒಂದು ರೌಂಡ್ ಕಾಡಲ್ಲಿ ಹೋಗ್ತಾ ಇರ್ತೀವಿ. ಇಲ್ಲೆಲ್ಲ ಬರಬಾರ್ದಪ್ಪ ನೀವು, ಇವೆಲ್ಲ ಬರಬಾರ್ದು, ನೀವು ಇದೆಲ್ಲ ನಿಷೇಧಿತ ಪ್ರದೇಶ, ಬರಬಾರ್ದು ಅಂತ. ಸಂತೋಷ, ನೀವು ಕರ್ಕೊಬಂದು ಒಂದು ಟೂರಿಸ್ಟ್ ಪ್ಲೇಸೇ ಮಾಡಿಕೊಂಡು ಕಾಡಲ್ಲಿ ಸುತ್ತಿಸ್ತಿರ್ಲಪ್ಪ. ಪ್ರಾಣಿಗಳು ಹೇಳಿತಾ ಇಲ್ಲಿ ಸುತ್ತಬೋದು ನೀವು ಅಂತ, ನನಗೆ ಡಿಸ್ಟರ್ಬ್ ಆಗಲ್ಲ ನೀವು ಸುತ್ತಿದ್ರೆ ಅಂತ ಹೇಳಿತ್ತಾ. ನಾವು ಸುತ್ತಿದ್ರೆ ಡಿಸ್ಟರ್ಬು, ನೀವು ಸುತ್ತಿದ್ರೆ ಅದು ಟೂರಿಸ್ಟ್ ಪ್ಲೇಸು. ಜೀಪು ವ್ಯಾನು ಎಲ್ಲ ಅದೆಂಥದ್ದು ಸುಸಜ್ಜಿತವಾದ ವಾಹನಗಳು. ಈಗ ನಾ ಇದಕ್ಕೆ ತಂದಿರ್ತಕ್ಕಂಥ ವಾಹನಗಳು ಇಟ್ಕೊಂಡು ಓಡಾಡ್ತೀರಿ. ರೆಸಾರ್ಟ್ಗಳು, ಎಷ್ಟು ರೆಸಾರ್ಟ್ಗಳಿದೆ, ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು. ಸ್ವಾಮಿ ನೀವೆಲ್ಲ ಮಾತಾಡ್ತಿರಲ್ಲ, ಕಾನೂನು ಮಾಡ್ತಿರಲ್ಲ, ನೀವುಗಳೇ ಮಾಡಿರೋದಲ್ಲಿ ರೆಸಾರ್ಟ್ಗಳು. ನಮ್ಮ ಏರಿಯಾದಲ್ಲಿ ನೋಡಿ ಸ್ವಾಮಿ, ಒಂದು ಪಂಚಾಯತಿಲಿ 4 ಬಾರ್ ಕೊಟ್ಟಿದ್ದಾರೆ. ಇದೆಲ್ಲ ದೊಡ್ಡ ದೊಡ್ಡ ಕೈಗಳೇ, ಸಣ್ಣವ್ರು ಯಾರಿಲ್ಲ ಅಲ್ಲಿ. ಅವ್ರು ಮಾಡಿದ್ರೆ ಕಾನೂನು ಬಾಹಿರ, ಅವ್ರು ಮಾಡೋದು ಕಾನೂನು, ಅದೇನು ತೊಂದರೆ ಇಲ್ಲ. ಅವರು ಅದೇ ತೊಗೊಂಡಿದ್ದಾರೆ, CL2 ತೊಗೊಂಡಿದ್ದಾರೆ, ಅಲ್ಲಿದೆ ಪರ್ಮಿಷನ್ ತೊಗೊಂಡಿದ್ದಾರೆ, ಇಲ್ಲಿ ಪರ್ಮಿಷನ್ ತೊಗೊಂಡಿದ್ದಾರೆ, ಎಲ್ಲ ನೀವು ಹೇಳ್ಬಿಡ್ತೀರಿ. ಆದರೆ ನಾವು ಒಂದು ವೇಳೆ ಸಣ್ಣ ಪುಟ್ಟದ್ದು ನಾವೇನಾರು ಜೇನ್ಗೆ ಹೋದಾಗ ಅಂತ ಎಷ್ಟೋ ನಿದರ್ಶನ ಜೇನ್ನ ಕಿತ್ತು ಚೆಲ್ಬಿಟ್ಟವ್ರೆ ಕೆಲವು DRFಗಳು, ಕೆಲವು ರೇಂಜ್ ಆಫೀಸರ್ಗಳು. ಒಳ್ಳೆಯವ್ರು ಬಂದಾಗ ಪಾಪ ಬದುಕಲಿ ಅಂತ ಹೇಳ್ತಾರೆ. ಅದೇನು ಕಾನೂನು ನಮ್ಮ ಮೇಲೇ, ನಾವೇ ಕಾನೂನು ಪಾಲಿಸ್ಬೇಕು, ಬೇರೆ ಯಾರಿಗೂ ಅದು ಕಾನೂನು ಇಲ್ವೇ? ಈಗ 4 ಬಾರ್ ಇದೆ ಅಲ್ಲಿ. 4 ಬಾರ್ ಇದೆ. ಯಾರು ಮನುಷ್ಯ ಅಲ್ಲಿ ಹೋಗ್ಬೇಕಾದ್ರೆ ಎಂಟ್ರಿ ಮಾಡಿಸ್ಬೇಕು, ಆಚೆ ಹೊರಗೆ ಹೋಗ್ಬೇಕಾದ್ರೆ ಎಂಟ್ರಿ ಮಾಡೋ ಫಾರೆಸ್ಟ್. ನನಗೆ ಹೆಂಗಂದ್ರೆ 6 ಗಂಟೆ ಟು 6 ಗಂಟೆ ಇಲ್ಲಿ ಎಂಟ್ರಿ, ಒಳಗಡೆ ಹೋಗ್ಬೇಕಾದ್ರೆ 6 ಗಂಟೆ, ಈಗ ಹೊರಗಡೆ ಹೋಗ್ಬೇಕಾದ್ರೆ 6 ಗಂಟೆ. ಆದರೆ 8 ಗಂಟೆ ತನಕ ಬಾರ್ ಓಪನ್ ಇರುತ್ತೆ. ರಾತ್ರಿ 8-8:15 ತನಕ ಬಾರ್ ಓಪನ್ ಇರುತ್ತೆ. ಬಾರ್ಗೆ ಒಂದು ಅಷ್ಟೊಂದು ಕ್ಲೀನಾಗಿ ಸರ್ಟಿಫಿಕೇಟ್. ಇದರಲ್ಲಿ ಇದೆಲ್ಲ ಯಾರ ಹಿತಾಸಕ್ತಿ ಇದೆ? ಪ್ರಾಣಿಗಳ ಹಿತಾಸಕ್ತಿ ಇದೆಯಾ, ಇಲ್ಲ ಬಲದವರ ಇಂಥವ್ರದ್ದು ಒಂದು ಹಿತಾಸಕ್ತಿ ಇದೆಯಾ ಅಂತ. ಈ ಅರಣ್ಯ ಇಲಾಖೆ ಬೇಡಿ, ನಾವು ಹೇಳಿದ್ವಿ, ನೀವೆಲ್ಲ ಈಗ ಇತ್ತೀಚಿನ ಸರ್ಕಾರದ ನಾವೆಲ್ಲ ಬಡವರ ಪರವಾಗಿ ಅಂತ. ಈ 4 ಬಾರು ಯಾರಿಗೂ ಕೊಡೋಕ್ಕಿಂತ ಅಲ್ಲಿರೋ ಗಿರಿಜನರಿಗೆ 4 ಜನ ಕೊಟ್ಬಿಡಿ. ಅಟ್ಲೀಸ್ಟ್ ಒಂದೊಂದು ಆಡಿಗಳಲ್ಲಿ 1-2-3 ಜನ ಉದ್ಧಾರ ಆಗ್ತಾರೆ. ಕೊಡಿ ಅವರಿಗೆ ಲೈಸೆನ್ಸು. ಆದಿವಾಸಿಗಳಿಗೆ ಕೊಡಿ ಒಂದು 4 ಲೈಸೆನ್ಸಲ್ಲಿ, ಅವರು ಬಾರ್ಗ್ ಮಾಡಿಕೊಡಿ, ಅವರು ಆರ್ಥಿಕವಾಗಿ ಮುಂದೆ ಬರ್ತಾರೆ. ಅದು ಆ ಕಾನ್ಸೆಪ್ಟ್ ಇಲ್ಲ. ಯಾವನೋ ಬದುಕಬೇಕು, ಆದಿವಾಸಿಗಳು ಬಲಿ ಆಗಬೇಕು. ಅವ್ನಿಗೆ ಕೂಲಿ ಬರ್ತಾನೆ, ಸಾಯಂಕಾಲ ಮೈಕೈ ನೋವು ಇರುತ್ತೆ, 1 ಕ್ವಾರ್ಟರ್ ಕುಡಿತಾನೆ, 2 ಕ್ವಾರ್ಟರ್ ಕುಡಿತಾನೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಕ್ವಾರ್ಟರ್ ಮೇಲೆ ಬೆಲೆ ಹೋಯ್ತಾನೆ ಇದೆ. ಅದಂತೂ ಮುಗೀತು. KG 40 ರೂಪಾಯಿ ಇಲ್ಲದೆ ಅಕ್ಕಿ ಇಲ್ಲ. ಈಗ ಇತ್ತೀಚೆಗೆ ನೋಡಿದ್ರೆ ನಾವೇನು ಬದುಕಬೇಕೋ ಬೇಡವಾ ಅಂತ. ಸರ್, ಮಹೇಂದ್ರ ಆನೆ ಯಾಕೆ ಸಾಯ್ತು? ನಿಮ್ಮ ಒಟ್ಟಿಗೆ ಹೇಗಿತ್ತು ಮಹೇಂದ್ರ ಸರ್? ಅದು ಹೆಂಗಂದರೆ ಪ್ರೊಸೆಷನ್ಗೆ ಹೋಗ್ತಕ್ಕಂಥ ಆನೆ. ಅದು ಈ ಕಬಡ್ಡಿ ಆಟ ಆಡಿದ್ರು ಮಕ್ಕಳ ಜೊತೆ ಆಟ ಆಡೋದು. ಏನು ಹೇಳ್ತೀರಾ ಮಹೇಂದ್ರ? ಅಷ್ಟು. ಅದರಲ್ಲಿ ಒಬ್ಬರು ಮುಸ್ಲಿಂ ಇಬ್ಬರು ಇದ್ದರು, ಗಫಾರ್ ಸಾಬ್ ಅಂತ. ಅವರು ನೋಡ್ಕೋತಿದ್ರು. ಅವ್ರು ರಿಟೈರ್ಡ್ ಆದಮೇಲೆ ನಮ್ಮ ಅಣ್ಣ ಅವರು ಅದಕ್ಕೆ ಮಾವುತರಾಗಿ, ಕಬಡ್ಡಿ ಆಗಿದ್ರು ಮಾವುತರಾಗಿ ಅದರಲ್ಲೇ ಕೆಲಸ ಮಾಡ್ತಾರೆ. ಅದನ್ನ ಹೆಂಗಿದೆ ಅಂದರೆ ಅದು ಮುಖದ ಲಕ್ಷಣನೇ ಆಗಿತ್ತು ಆನೆ. ಮೃದು ಸ್ವಭಾವ, ಯಾವ ಮಕ್ಕಳು ಬೇಕಾದ್ರೆ ಹಿಡ್ಕೊಬರ್ಬೋದು, ಯಾರನ್ನೂ ಹೊಡೆಯಲ್ಲ, ಯಾರೂ ಬಡಿಯಲ್ಲ. ಆಟ ಆಡಿದ್ರೆ ಅದು ನಮ್ಮ ಜೊತೆ ಸೇರಿಕೊಂಡು ಆಟ ಗೀಟ ಆಡ್ಕೊಂಡು ಹೋಗಿ ಮತ್ತು ದೂರ ಹೋಗ್ತಿರ್ಲಿಲ್ಲ. ಮನೆ ಸುತ್ತಮುತ್ತ ಮೇಯ್ಕೊಂಡು ಸುತ್ತೋದು. ಅದು ನಾವು ಏನು ಮಾಡ್ತೀವಿ ಅಂದರೆ, ನಾವೊಂದು 5-6 ಜನ ಮಕ್ಕಳು ನಾವೆಲ್ಲ ಇದ್ದದಿಗೆ ಏನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಸೀಕೆ ಅಂತೀವಿ ನಾವು, ಅಂದರೆ ಬಿದಿರದು ಸಣ್ಣ ಸಣ್ಣ ಕಡ್ಡಿಗಳು ಕಾಡೊಳಗಿರ್ತದೆ. ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾವು ಅದರ ಸುತ್ತಕೊಂಡು ಅಡಮಣ್ಣು ಅಂತ ಬರ್ತದೆ. ಆ ಹಣ್ಣು ಬಣ್ಣು ತಿನ್ಕೊಂಡು ಅದಕ್ಕೆ ಒಂದಷ್ಟು ಎಲ್ಲರೂ ಒಂದಿಷ್ಟು 4-5 ಜನ ತಂದರೆ ಅದಕ್ಕೆ ಆಗೋದು. ಆ ಥರ ಎಲ್ಲ ತಂದು ತಿರ್ಸ್ಕೊಂಡು ಒಂಥರ ಮನೆ ಮಗನ ಥರ ಸಾಕ್ತಾಯಿದ್ದು. ಅದು ಮಹೇಂದ್ರನ ನಿಮ್ಮ ಜೋಡಿನೇ ಇರೋದು? ಎಲ್ಲ ಜೊತೆಯಲ್ಲೇ, ಬೇರೆ ಆನೆಗಳ ಥರ ಇಲ್ಲ. ಅದೇ ಒಂಥರ ವಿಶೇಷವಾಗಿತ್ತು. ಆಮೇಲೆ ಲಕ್ಷಣವನ್ನಾಗಿತ್ತು ಅದು. ಯಾವುದೇ ಪ್ರೊಸೆಷನ್ಗೆ ಹೋಗಲಿ ಆ ಆನೆ ಹೋಗಲೇಬೇಕು ಬಳ್ಳೆಯಿಂದ. ಒಂಥರ ಲಕ್ಷಣ ಮಾಡಿ. ಇದೇ ನಮ್ಮ ಅಂಬಾರಿ ಆನೆ ದ್ರೋಣ ಮದ ಬಂದಿದ್ದಾಗ ಅದನ್ನು ಮಹೇಂದ್ರನ ಪಕ್ಕ ಬಿಟ್ಟು. ಏನು ಹೇಳ್ತೀರಾ ನೀವು?
ಹಾಂ ಹೌದು ಸರ್, ಅದು ಎಲ್ಲಿ ನಡೀತಿದ್ರ? ಅದು ಸುಂಕದ ಕಟ್ಟೆಲಾಯಿತು ಸರ್. ಇದು ಏನ್ ಮಾಡಿದ್ರು? ಏನಂದರೆ ಇದು ಮದ ಬಂದಾಗ ಗಂಡಾನೆಗಳು ಎರಡು ಜೊತೆಲಿ ಬಿಡೋಂಗಿಲ್ಲ. ಯಾವುದೇ ಮದ ಬಂದಿರೋನೇ ಯಾವುದೇ ಗಂಡಾನೆ ಬಿಡಲ್ಲ, ಅದು ಗಂಡಾನೆ ಹತ್ರ ಬಿಡಲ್ಲ. ಸಾಕಾನೆಗಳು ಅದು ಹೆಣ್ಣಾನೆ ಹತ್ರ ಬಿಡ್ತಾರೆ ಅವಾಗ ಕ್ರಾಸಿಂಗಿಗೆ. ಏನು ಮಾಡಿದ್ದಾರೆ ಅಂದರೆ ಮದ ಬಂದಿದ್ದ ಕಾರಣಕ್ಕೇ ಮಹೇಂದ್ರನ ಸುಂಕದ ಕಟ್ಟೆ ಕಳಿಸಿದ್ರು. ಏನು ಮಾಡಿದ್ರು, ಮದ ಬಂದಿರೋ ಆನೆ ತೊಗೊಂಡೋಗಿ ಸುಂಕದ ಕಟ್ಟೆ ಅಂದರೆ 7-8 ಕಿಲೋಮೀಟರ್ ಸುಂಕದ ಕಟ್ಟೆ ಅದು ತಗೊಂಡೋಗಿ ಬಿಟ್ಬಿಟ್ರು. ಅದ್ರ ಪಕ್ಕ ದ್ರೋಣಗೆ ಮದ ಬಂದಿತ್ತು, ತೊಗೊಂಡೋಗಿ ಬಿಟ್ರು. ಇಂಥ ವಿಷಯಗಳೆಲ್ಲ ಸೂಕ್ಷ್ಮವಾಗಿ ತನಿಖೆ ಆಗಿದ್ದರೆ ಆನೆಗಳು ಸಾಯೋದನ್ನ ಎಷ್ಟೋ ತಡಿಬೋದು ಸರ್. ಈಗೂ ತಡಿಬೋದು ಸರ್. ಹೌದು, ಯಾಕಂದರೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು. ನೀವು ಒಂದು ಗಂಡಾನೆಗೆ ಮದ ಬಂದಿರೋ ಇನ್ನೊಂದು ಗಂಡಾನೆ ಅದ್ರ ಪಕ್ಕದಲ್ಲಿ ಬಿಡದೇ ಇದ್ದಂಗೆ ನೋಡ್ಕೊಳ್ಳೋದು ಏನೂ ಮಾಡಲ್ಲ ಸರ್. ಅಲ್ಲಲ್ಲೇ ಮುಚ್ಚಾಕ್ತಾರೆ, ಆಕಸ್ಮಿಕ ಅಂತ ಹೇಳ್ತಾರೆ. ಸತ್ಯ ಗೊತ್ತಿರುತ್ತೆ, ನಾವು ಹೇಳೋಕ್ಕಾಗಲ್ಲ. ಹಾಗಾದ್ರೆ ಕಾಂತಿ ನಿಮ್ಮ ಆನೆ ಯಾಕೆ ಸಾಯ್ತು ಸರ್? ಕಾಂತಿ ನೋಡಿ ಸರ್, ಇದು ಕಾಂತಿದು ಒಂದು ವಿಷಯ ಹೇಳ್ಬಿಡ್ತೀನಿ. ಆವಾಗ ನಮ್ಮಪ್ಪ ಎಲ್ಲ ರಿಟೈರ್ಡ್ ಆದಮೇಲೆ ಅದು ಬಂಡೀಪುರಕ್ಕೆ ಹಾಕ್ತಾರೆ, ಬಂಡೀಪುರದಲ್ಲಿರುತ್ತೆ. ಈ ಆನೆ ಸರಪಣಿ ಹಾಕಿ ಬಿಟ್ಟಿರ್ತಾರೆ. 2 ಕಲ್ಲುಗಳ ಮಧ್ಯೆ ಸರಪಣಿ ಸಿಗಾಕೊಳ್ತದೆ. ಸಿಗಾಕೊಂಡದು ಎಳೆದು ನೋಡುತ್ತೆ, ಬರಲ್ಲ. ಈ ಆನೆನ ಹುಡ್ಕೋಕ್ಕೂ ಹೋಗಿರಲ್ಲ ಆನೆಯವರು. ಅದು ಒಂದು 3-4 ದಿವಸನ ಪರದಾಡಿ ಅಲ್ಲೇ ಸತ್ತೋಗಿದೆ.